ತಮಿಳುನಾಡಿನ ರಾಮೇಶ್ವರಂನಲ್ಲಿ ಇವತ್ತು ರಾಮನವಮಿಯಂದು ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಮೊದಲ ವರ್ಟಿಕಲ್ ಲಿಫ್ಟ್ ಸಮುದ್ರ ಸೇತುವೆಯನ್ನು ಉದ್ಘಾಟಿಸಿದ್ದಾರೆ. ಅದರ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ರಾಮೇಶ್ವರಂ ಏನಿದೆ ಇಲ್ಲಿ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಸಮುದ್ರ ಸೇತುವೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟಿಸಿರುವಂಥದ್ದು. ಅದರಲ್ಲಿ ಅವರು ಭಾಗಿಯಾಗಿರುವಂತಹ ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ರಾಮನವಮಿ ಎಂದಿಯೇ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಮೊದಲ ವರ್ಟಿಕಲ್ ಲಿಫ್ಟ್ ಸಮುದ್ರ ಸೇತುವೆಯನ್ನು ಉದ್ಘಾಟಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಲವರು ಕೂಡ ಉಪಸ್ಥಿತರಿದ್ದರು. ಈಗಾಗಲೇ ಪ್ರಧಾನಿ ಮೋದಿಯವರು ಬೇರೆ ಬೇರೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ನಿರಂತರವಾಗಿ ಅವರು ಥಾಯ್ಲ್ಯಾಂಡ್ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೂ, ಶ್ರೀಲಂಕಾಕ್ಕೂ ಕೂಡ ನಿನ್ನೆ ಭೇಟಿ ಕೊಟ್ಟಿದ್ದರು. ಇವತ್ತು ತಮಿಳುನಾಡಿನ ಚೆನ್ನೈಗೆ ಭೇಟಿ ಕೊಟ್ಟಿದ್ದಾರೆ ರಾಮೇಶ್ವರಂ. ಅಲ್ಲಿ ನೀವು ವರ್ಟಿಕಲ್ ಲಿಫ್ಟ್ ಬ್ರಿಡ್ಜನ್ನು ಉದ್ಘಾಟನೆ ಮಾಡ್ತಾ ಇರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇದು ದೇಶದಲ್ಲಿಯೇ ಮೊದಲ ಸಮುದ್ರ ಸೇತುವೆ ಆಗಿರುವಂಥದ್ದು. ಇದಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಚಾಲನೆಯನ್ನು ಕೊಟ್ಟಿದ್ದಾರೆ. यात्रा करें, रामेश्वरम जाएं, तो आप लोगों ने एक बहुत ही अद्भुत और बहुत ही कमाल करके दिखाया है इस पुल को बनाकर, वर्टिकली लिफ्ट सी ब्रिज को बनाकर. एक बार फिर से आपको बहुत बहुत बधाई जया जी. बिल्कुल, ये भारतीय रेल के लिए ये बहुत ही गौरव का क्षण है, क्योंकि ये बहुत ही कठिन परिस्थिति वाली जगह है जहां पर इस ब्रिज को फिर से कंस्ट्रक्ट किया गया है और इतनी बेहतर टेक्नोलॉजी के साथ कि ये आगे लंबे समय तक चले और इससे यात्रा बहुत ही सुगम हो जाएगी. और तमिलनाडु से रामेश्वरम जाने के लिए ही नहीं, भारत के किसी भी अंग से आप रामेश्वरम सीधा पहुंच सकेंगे. और ये ब्रिज जो है, पहले वाले ब्रिज में बहुत सारी कमजोरी के कारण ಸೇತುವೆಯ ಮೂಲಕ ರೈಲು, ಹಡಗು ಸಂಚಾರಕ್ಕೂ ಕೂಡ ಅನುಕೂಲವಾಗಲಿದೆ. ದೇಶದ ಮೊದಲ ಸಮುದ್ರ ಸೇತುವೆ ಇದಾಗಿರುವಂತಹದ್ದು. ಇದಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಪ್ರೋಟೋಕಾಲ್ ಪ್ರಕಾರ ಪ್ರಧಾನಿಗಳನ್ನು ಬರಮಾಡ್ಕೊಳ್ಳೋದಕ್ಕೆ ಅಥವಾ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ತಮಿಳುನಾಡಿನ CM ಸ್ಟಾಲಿನ್ ಅವರು ಬರಬೇಕಿತ್ತು. ಬಟ್ ಅವರು ಬಂದಿಲ್ಲ. ಇಲ್ಲೂ ಕೂಡ ರಾಜಕೀಯ ಹಗೆತನವನ್ನು ಮುಂದುವರಿಸಿದ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಕೇಳಿ ಮುಂದಿನ ವರ್ಷ ತಮಿಳುನಾಡಿನಲ್ಲಿ ಎಲೆಕ್ಷನ್ ಇದೆ. ಈಗಾಗಲೇ ಭಾಷಾ ನೀತಿ ಸೇರಿದಂತೆ ಹಲವು ವಿಚಾರಗಳಲ್ಲಿ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ಇದೆ. ಇವತ್ತು ಪ್ರಧಾನಿಗಳು ತಮಿಳುನಾಡಿಗೆ ಬಂದರೂ ಕೂಡ, ರಾಮೇಶ್ವರಂನ ಲಿಫ್ಟ್ ಸಿ ಬ್ರಿಡ್ಜ್ ಲೋಕಾರ್ಪಣೆ ಬಂದರೂ ಕೂಡ ಮುಖ್ಯಮಂತ್ರಿಗಳು ಬರದೇ ಇರೋದು ಕೂಡ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ.